ಹೊಳಲ್ಕೆರೆ ಮಾಜಿ ಶಾಸಕರು, ಮಾಜಿ ಸಚಿವರು, ರಾಜಕೀಯ ಮುಖಂಡರೂ ಆದ ಎಚ್. ಆಂಜನೇಯರವರು ಚಿಕ್ಕಮಗಳೂರಿನಲ್ಲಿ ಸುದ್ದಿಗೋಷ್ಠಿಯ ಮೂಲಕ ಜಾತಿ ಸಮೀಕ್ಷೆಯ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಜಾತಿ ಸಮೀಕ್ಷೆಯಲ್ಲಿ ಯಾವುದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಎಲ್ಲ ಸಾರ್ವಜನಿಕರು ತಮ್ಮ ಜಾತಿಯ ಮೂಲ ಹೆಸರಿನ ಸರಿಯಾದ ಮಾಹಿತಿ ನೀಡುವಂತೆ ಮನವಿ ಮಾಡಿದರು. ತನ್ನ ಮೀಸಲಾತಿ ಪಡೆಯುವಲ್ಲಿ ತುಂಬಾ ಅನ್ಯಾಯ ಆಗ್ತಾ ಇದೆ. ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿ ದೊರೀತಾ ಇಲ್ಲ. ಅದರಿಂದ ಒಳ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತ ಹೇಳಿ ಆಗ್ರಹಿಸಿ ಚಳವಳಿಯನ್ನ ಮಾಡ್ಕೊಂಡ್ ಬಂದಿದ್ವಿ. ಆ ಚಳವಳಿಯನ್ನ ಎಲ್ಲಾ ಸರ್ಕಾರಗಳು, ಎಲ್ಲಾ ಪಕ್ಷದವರು ಕೂಡ ನಮ್ಮ ಚಳವಳಿ ಮತ್ತು ನಮ್ಮ ಒಂದು ಬೇಡಿಕೆಗೆ ಮನ್ನಣೆ ನೀಡಿದ್ರು, ಬೆಂಬಲ ನೀಡಿದ್ರು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಸ್ವಲ್ಪ ಸಾಮಾಜಿಕ ನ್ಯಾಯದ ಬಗ್ಗೆ ಅಪಾರವಾದಂತ ಕಳಕಳಿ ಇರತಕ್ಕಂತ, ಶೋಷಿತ ಜನಾಂಗದ ಶಕ್ತಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸಾಕಷ್ಟು ಇದನ್ನ ಬೆಂಬಲಿಸಿ ಇದನ್ನ ಅನುಷ್ಠಾನಕ್ಕೆ ತರಬೇಕು ಎಂಬತಕ್ಕಂಥ ಕಾಳಜಿ ಅವರಲ್ಲಿತ್ತು. ಆದ್ರೆ ಅನುಷ್ಠಾನಕ್ಕೆ ತರುವಂತ ಒಂದು ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರಲಿಲ್ಲ. ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ನೀಡಿತು. ಒಳ ಮೀಸಲಾತಿಯನ್ನು ನೀವು ಮಾಡಬಹುದು, ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ನಾವು ಕೊಡ್ತಾ ಇದೀವಿ ಅಂತಕ್ಕಂಥ ಒಂದು ಐತಿಹಾಸಿಕವಾದಂತ ಸುಪ್ರೀಂ ಕೋರ್ಟಿನ ತೀರ್ಪು ಬಂದ ನಂತರ ಸಿದ್ದರಾಮಯ್ಯನವರು ಸ್ವಾಗತ ಮಾಡಿದರು. ನಮಗೆ ಒಳ ಮೀಸಲಾತಿ ನೀಡುವಲ್ಲಿ ಇದ್ದಂತ ಅಡ್ಡಿ ಆತಂಕಗಳು ನಿವಾರಣೆ ಆಗಿದೆ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಒಳ ಮೀಸಲಾತಿನ ಕಲ್ಪಿಸಲಿಕ್ಕೆ ನಮ್ಗೆ ಅಧಿಕಾರ ನೀಡಿದೆ. ಅಧಿಕಾರವನ್ನು ಚಲಾಯಿಸಿ ನಾನು ಎಲ್ಲಾ ಸಮುದಾಯದವರಿಗೆ ವಿಶ್ವಾಸ ತೆಗೆದುಕೊಂಡು ನ್ಯಾಯವನ್ನು ಕೊಡುವಂತ ಕೆಲಸವನ್ನ ಮಾಡ್ತೀನಿ ಅಂತೇಳಿ ಮುಂದಾಗಿದ್ದಾರೆ. ಈಗ ನಮ್ಮಲ್ಲಿ ಒಂದು ದತ್ತಾಂಶ ಪಡೆಯಲು ಇವರು ಸದಸ್ಯ ಆಯೋಗದ ವರದಿ ಇತ್ತು. ಮಾಧುಸ್ವಾಮಿ ಅವರು ಕೂಡ ಮತ್ತು ಅಂದಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರ ಅವಧಿಯಲ್ಲೂ ಕೂಡ ಒಳ ಮೀಸಲಾತಿಗೆ ಒಂದು ಹಂಚಿಕೆ ಮಾಡಿದ್ರು ಅವರು ಕೂಡ. ಇದೆಲ್ಲ ಯಾವ ಆಧಾರ ಮಾಡಿದ್ರು ಏನು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿ ಕರೆಕ್ಟ್ ಆದಂತ ಒಂದು ವರದಿ ಕೊಡ್ರಿ ಅಂತ ಕೇಳಿದಾಗ ನಾಗಮೋಹನ್ ದಾಸ್ ಅವರು ಮಧ್ಯಂತರ ವರದಿ ಕೊಟ್ಟರು. ಅದು ದತ್ತಾಂಶನ ಕಂಡುಹಿಡಿಯೋದು ಕಷ್ಟ ಆಗ್ತಾ ಇದೆ. ಒಂದೇ ಜಾತಿಯವರು ಆದಿ ಕರ್ನಾಟಕ ಅಂತ ಹೇಳ್ತಾರೆ, ಆದಿ ದ್ರಾವಿಡ ಅಂತಾನೂ ಕೂಡ ಹೇಳ್ತಾರೆ. ಈ ಆದಿ ಕರ್ನಾಟಕ, ಆದಿ ದ್ರಾವಿಡ, ಮಾದಿಗರು ಮತ್ತು ವಲಯರು, ಛಲವಾದಿಗಳು ಇವರಿಬ್ಬರು ಸೇರಿ ಎರಡೂ ಜಾತಿ ಸರ್ಟಿಫಿಕೇಟ್ ಪಡಿತಿರೋದ್ರಿಂದ ಇವ್ರನ್ನ ವಿಂಗಡಿಸೋದು ಕಷ್ಟ ಆಗುತ್ತೆ. ಈ ಕಾರಣದಿಂದ ಸರ್ವೆ ಆಗ್ಬೇಕು ಅಂತೇಳಿ ಅವರು ಸರ್ವೆಗೆ ಶಿಫಾರಸು ಮಾಡ್ತಾರೆ. ಆ ಶಿಫಾರಸಿನ ಅನ್ವಯ ಮೇ 5ನೇ ತಾರೀಕಿನಿಂದ 17ನೇ ತಾರೀಕುವರೆಗೆ ರಾಜ್ಯದಲ್ಲಿ ಸರ್ವೆ ಕಾರ್ಯ ನಡೀತಾ ಇದೆ. ಅದರಿಂದ ನಾವು ರಾಜ್ಯದ ಎಲ್ಲಾ ಕಡೆ ಕೂಡ ಹೋಗಿ ನಮ್ಮ ಸಮುದಾಯದ ಯುವಕರಲ್ಲಿ ಒಂದು ಅರಿವು ಮೂಡಿಸ್ತಕ್ಕಂಥ, ಜಾಗೃತಿ ಮೂಡಿಸುವಂತ ಕೆಲಸವನ್ನ ನಾವು ಇವತ್ತು ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಹಿರಿಯರಾದಂತ KH ಮುನಿಯಪ್ಪನವರ ನೇತೃತ್ವದಲ್ಲಿ ಮತ್ತೆ ತಿಮ್ಮಾಪುರ್ ಉಳಿದಂತೆ ಎಲ್ಲಾ ನಾಯಕರು, ನಮ್ಮ ಮಾಜಿ ಸಂಸದರಾದ ಚಂದ್ರಪ್ಪ, ಹನುಮಂತಯ್ಯ ಮತ್ತಿತರ ಎಲ್ಲಾ ನಾಯಕರು ಕೂಡ ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಸಭೆಗಳನ್ನ ಮಾಡಿ ಈ ಬಗ್ಗೆ ಅರಿವು ಮೂಡಿಸುವಂತ, ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿದ್ದೇವೆ. ಈಗ ಜಿಲ್ಲೆಯಲ್ಲೂ ಕೂಡ ಹೋಗಿ ಏನೇನು ನಡೀತಾ ಇದೆ ಅನ್ನೋದು ಒಂದು ಸ್ವಲ್ಪ ಪರಿಶೀಲನೆ ಮಾಡೋಣ ಅಂತಂದೇಳಿ ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಕೂಡ ಈ ಪರಿಶಿಷ್ಟ ಜಾತಿ ಸೇರಿರ್ತಕ್ಕಂಥ ಈ ದಲಿತರು, ಬಲೆಮಾದಿಗರು ಆದಿ ಕರ್ನಾಟಕ ಅಂತ ಬರೆಸ್ತಾ ಇದಾರೆ, SC ಅಂತ ಹೇಳ್ತಿದ್ದಾರೆ. SC ಆದಿ ಕರ್ನಾಟಕ ಅಂತ ಬರ್ಸ್ಬಿಡಿ, ಅದನ್ನ ತೆಗೆದಾಕೋಸ್ಕರ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತಕ್ಕಂಥ ಶಬ್ದನೇ ಜಾತಿ ಪಟ್ಟಿಯಿಂದ ಕಿತ್ತೆಸಿಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ. ಅದನ್ನ ಜಿರೋ ಮಾಡಬೇಕು. ಯಾರು ಆದಿ ಕರ್ನಾಟಕ ಅಂತ ಹೇಳ್ತಿರೋ ನಿಮ್ ಜಾತಿ ಹೇಳಿ, ಮಾದ್ರನಾದ್ರೆ ನೀವು ಮಾದಿಗರು ಅಂತ ಹೇಳ್ರಿ, ಚಲವಾದಿ ಚಲವಾದಿ ಅಂತ ಹೇಳಿ. ಅದರಿಂದ ಗೊಂದಲ ಸೃಷ್ಟಿ ಮಾಡಬಾರ್ದು. ನೇರವಾಗಿ ಧೈರ್ಯವಾಗಿ ಹೆಮ್ಮೆಯಿಂದ ಕೂಗಿ ಹೇಳ್ರಿ, ನಾನು ಮಾದಿಗ ಸೀರಿಯಲ್ ನಂಬರ್ 61 ಅಂತಂದು ಹೇಳೋದ್ರ ಮೂಲಕ ನಿಮ್ಮ ಹಕ್ಕನ್ನ ಪಡೀಲಿಕ್ಕೆ ನೀವು ಮುಂದಾಗ್ಬೇಕು. ಯಾರು ಕೂಡ ಕೆಲಸ ಭಕ್ತಿ ಎಲ್ಲ ಬಿಟ್ಬಿಟ್ಟು ಸಮೀಕ್ಷೆದಾರರು ಬಂದಾಗ ನಿಮ್ಮ ರೇಷನ್ ಕಾರ್ಡ್ ಅನ್ನ ತೋರಿಸಿ ಅದ್ರ ಮೂಲಕ ಆ ಒಂದು ಮೊಬೈಲ್ ಆ್ಯಪ್ ಮೂಲಕ ಆ ಒಂದು ಸಮೀಕ್ಷೆಗೆ ನಿಮ್ಮೆಲ್ಲರ ಹೆಸರನ್ನ ಸೇರ್ಪಡೆ ಆಗುತ್ತೆ. ಉಳಿದಂತ ಮಕ್ಕಳಿದ್ರೆ ಅವ್ರನ್ನೂ ಕೂಡ ನೀವು ಸೇರಿಸ್ಬೇಕು. ಇವತ್ತು ಹುಟ್ಟಿದ ಮಗು ಇದ್ರೂ ಕೂಡ ಸೇರ್ಪಡೆ ಮಾಡಬೇಕು. ನಮ್ಮ ಜನಸಂಖ್ಯೆ ಎಷ್ಟಿದೆ, ನಮ್ಮ ಹಿನ್ನೆಲೆ ಎಷ್ಟಿದೆ, ನಮ್ಮ ಸಾಕ್ಷರತೆ ಎಷ್ಟಿದೆ, ನಾವು ಮನೆ ಹೊಂದಿದ್ದೇವೆ ಇಲ್ಲೋ, ಜಮೀನು ಹೊಂದಿದ್ದೇವೆ ಇಲ್ಲೋ, ಬಾಡಿಗೆ ಮನೆ ಹೊಂದಿದ್ದೇವೋ, ಜೋಪಡಿಯಲ್ಲಿದ್ದೇವೋ, ನಾವೇನ್ ಕೆಲಸ ಮಾಡ್ತಿದೀವಿ ಎಂಬ 42 ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಹೇಳಬೇಕು. ಒಂದು ಕುಟುಂಬದ ಸದಸ್ಯನ ಸಮೀಕ್ಷೆ ಮಾಡ್ಲಿಕ್ಕೆ ಕನಿಷ್ಠ 30 ನಿಮಿಷ ತೆಗೆದುಕೊಳ್ತಾ ಇದ್ದಾರೆ.
ಈ ಕಾರಣದಿಂದ ಈಗ ಸರ್ವೆ ಕಾರ್ಯ ನಿರೀಕ್ಷೆ ಮಟ್ಟಕ್ಕೆ ಆಗಿಲ್ಲ. ಅದರಿಂದ 17ನೇ ತಾರೀಕು ಏನಿತ್ತಲ್ಲ ಆ ತಾರೀಕನ್ನ ವಿಸ್ತರಣೆ ಮಾಡಬೇಕು, ಇನ್ನು ಮುಂದೂಡ್ಬೇಕು. ಎಲ್ಲರ ಮನೆ ಆಗೋವರೆಗೂ ಕೂಡ ಸಂಪೂರ್ಣವಾಗಿ ಎಲ್ಲರೂ ಡಾಟಾ ಎಂಟ್ರಿ ಆಗೋವರೆಗೂ ಕೂಡ ಇದನ್ನ ವಿಸ್ತರಣೆ ಮಾಡಬೇಕು. ಅದನ್ನ ಅಧಿಕಾರಿಗಳು ಕೇಳ್ಕೊಂಡು, ಸಮೀಕ್ಷೆದಾರನ ಕೇಳ್ಕೊಂಡು ಇನ್ನು ಎಷ್ಟು ದಿನ ಬೇಕಾಗುತ್ತೆ ಅನ್ನೋದನ್ನ ನೋಡಿ ಆ ಒಂದು ದಿನಾಂಕವನ್ನ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ನಾನು ಆಯೋಗದಲ್ಲಿ ಮನವಿ ಮಾಡ್ತೇನೆ. ಸುದ್ದಿ 18 ಸದಾ ನಿಮ್ಮೊಂದಿಗೆ.